ಎಲ್ರಿಗೂ ನಮಸ್ಕಾರ. ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದ ಪಂಜೆ ಮಂಗೇಶರಾಯರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತೇಳಿ ತರಗತಿಯನ್ನು ಪ್ರಾರಂಭ ಮಾಡ್ತಾನೆ. ಕನ್ನಡ ಕವಿ ಲೇಖಕರಲ್ಲಿ ಪಂಜೆ ಮಂಗೇಶರಾಯರು ಒಬ್ರು. ಇವರು ಕವಿ ಶಿಷ್ಯ ಅನ್ನುವಂಥ ಕಾವ್ಯನಾಮವನ್ನ ಹೊಂದಿರ್ತಾರೆ. ಅಂದ್ರೆ ಕವಿ ಶಿಷ್ಯ ಅನ್ನುವಂಥ ಕಾವ್ಯನಾಮದ ಮೂಲಕ ತಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ನಮ್ಮ ಪಂಜೆ ಮಂಗೇಶರಾಯರು. ಇವರು ಕಥನ ಕವನಗಳನ್ನ ಕನ್ನಡದಲ್ಲಿ ಬಳಸಿದವರು, ಸಣ್ಣ ಕಥೆಗಳನ್ನ ಬಳಸಿದವರು, ಮತ್ತೆ ಮಕ್ಕಳಿಗಾಗಿ ಹಾಡುಗಳನ್ನ, ಕವನಗಳನ್ನ, ಪದ್ಯಗಳನ್ನ ರಚಿಸಿದವರು ನಮ್ಮ ಪಂಜೆ ಮಂಗೇಶರಾಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರ ಹುಟ್ಟಿದ ಕಾಲ 1874ರಲ್ಲಿ ಇವರ ಜನನ ಆಗ್ತದೆ. ಹುಟ್ಟಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇವರ ಜನನ ಆಗ್ತದೆ. ಇವರ ಕೃತಿಗಳು ಬಂದು ಅಜ್ಜಿ ಕಥೆಗಳು, ಪಂಚಕಜ್ಜಾಯ, ಉದಯರಾಗ, ಹಾವಿನ ಹಾಡು, ತೆಂಕಣ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಚಂಡಿಕಾ ರಹಸ್ಯ ಸಮಾಜ, ಕೋಟಿ ಚೆನ್ನಯ್ಯ ಇತ್ಯಾದಿ ಕೃತಿಗಳನ್ನು ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಪಂಜೆ ಮಂಗೇಶರಾಯರು. ಇವರಿಗೆ ಬಂದಂತ ಗೌರವ ಏನಪ್ಪಾ ಅಂದ್ರೆ 1934ರಲ್ಲಿ ರಾಯಚೂರಿನಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನಮ್ಮ ಪಂಜೆ ಮಂಗೇಶರಾಯರು. ಇದಿಷ್ಟು ಇವರ ಕಿರುಪರಿಚಯ. ಮತ್ತೊಮ್ಮೆ ಅವರ ಪರಿಚಯವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಪಂಜೆ ಮಂಗೇಶರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದೊಂದಿಗೆ ಪ್ರಸಿದ್ಧರಾಗಿದ್ರು. ಇವರು ಹುಟ್ಟಿದ ಕಾಲ 1874ರಲ್ಲಿ ಇವರ ಜನನ ಆಗ್ತದೆ. ಹುಟ್ಟಿದಂಥ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇವರ ಜನನ ಆಗ್ತದೆ. ಇವರ ಕೃತಿಗಳು ಬಂದು ಅಜ್ಜಿ ಕಥೆಗಳು, ಪಂಚಕಜ್ಜಾಯ, ಉದಯರಾಗ, ಹಾವಿನ ಹಾಡು, ತೆಂಕಣ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಚಂಡಿಕಾ ರಹಸ್ಯ ಸಮಾಜ, ಕೋಟಿ ಚೆನ್ನಯ್ಯ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಬಂದಂಥ ಗೌರವ 1934ರಲ್ಲಿ ರಾಯಚೂರಿನಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಪಂಜೆ ಮಂಗೇಶರಾಯರು ವಹಿಸಿರ್ತಾರೆ. ಈ ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯದಲ್ಲಿ ಕಥನ ಕವನಗಳನ್ನು, ಕಥೆಯ ರೂಪದಲ್ಲಿ ಕವನವನ್ನು ಹೇಳಿದವರು, ಸಣ್ಣ ಕಥೆಗಳನ್ನ ಕನ್ನಡ ಸಾಹಿತ್ಯದಲ್ಲಿ ಬಳಸಿದವರು ನಮ್ಮ ಪಂಜೆ ಮಂಗೇಶರಾಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಿಷ್ಟು ನಮ್ಮ ಪಂಜೆ ಮಂಗೇಶರಾಯರ ಪರಿಚಯ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು.